ಪ್ರಿಯ ವೀಕ್ಷಕರೇ, ಶಿಡ್ಲು ಡಿಜಿಟಲ್ ನ್ಯೂಸ್ನ ಕ್ರೈಮ್ ಸ್ಪೆಷಲ್ ಸ್ಟೋರಿ ಕಂಡ್ರಿ. ಇದು ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ನಗರದಲ್ಲಿರುವ LJB ಮೂಲವ್ಯಾಧಿ ಆಸ್ಪತ್ರೆ ಆರೋಗ್ಯದ ಹೆಸರಿನಲ್ಲೇ ಸಾರ್ವಜನಿಕರಿಂದ ಹಣ ವಸೂಲಿ ದಂಧೆ ಮಾಡುತ್ತಿರುವ ಕಂಪ್ಲೀಟ್ ಕಹಾನಿ ಕಂಡ್ರಿ. ಇದು ಆರೋಗ್ಯ ಇಲಾಖೆಯಿಂದ ಯಾವುದೇ ಅಧಿಕೃತ ಪರವಾನಗಿ ಪಡೆಯದೆ ಬರೋಬ್ಬರಿ 2 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವುದು LJB ಮೂಲವ್ಯಾಧಿ ಆಸ್ಪತ್ರೆ. ಆರೋಗ್ಯವಂತರಾಗಿದ್ದರೂ ಕೂಡ ಆಸ್ಪತ್ರೆಗೆ ಹೋದರೆ ಸಾಕು, ಇಲ್ಲದ ಸಲ್ಲದ ಕಥೆಯನ್ನು ಹೇಳಿ ಏನು ಹರಿಯದ ರೋಗಿಗಳನ್ನು ಭಯಪಡಿಸಿದ ಶಸ್ತ್ರಚಿಕಿತ್ಸೆ ಮಾಡುತ್ತಿರುವ LJB ಮೂಲವ್ಯಾಧಿ ಆಸ್ಪತ್ರೆಯ ವೈದ್ಯರು ಆರೋಗ್ಯ ಇಲಾಖೆಯಿಂದ ಪರವಾನಗಿ ಇಲ್ಲದ ಆಸ್ಪತ್ರೆಯ ದಾಖಲಾತಿ ಪರಿಶೀಲನೆ ಮಾಡದೆ ಕಟ್ಟಡ ಪರವಾನಗಿ ನೀಡಿರುವ ರಾಣಿಬೆನ್ನೂರು ನಗರಸಭೆ ಅಧಿಕಾರಿಗಳು ಯಾವುದೇ ನಿಯಮಾನುಸಾರವಾಗಿ ದಾಖಲೆಗಳಿಲ್ಲದ LJB ಮೂಲವ್ಯಾಧಿ ಆಸ್ಪತ್ರೆಯನ್ನ ಕಾರ್ಯನಿರ್ವಹಿಸಲು ಬಿಟ್ಟು ಕಣ್ಣಿಗೆ ಬಟ್ಟೆ ಕಟ್ಟಿ ಕುಳಿತಿದ್ದಾರ ಆರೋಗ್ಯ ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳು. ಪ್ರಿಯ ವೀಕ್ಷಕರೇ, ಹಾವೇರಿ ಜಿಲ್ಲೆಯಾದ್ಯಂತ ವಿದ್ಯುತ್ ಕಂಬಗಳಿಗೆ ಜಾಹೀರಾತು ಕಟ್ಟಿರುವುದನ್ನು ನೋಡಿ LJB ಮೂಲವ್ಯಾಧಿ ಆಸ್ಪತ್ರೆಯ ಅಸಲಿ ಕಹಾನಿ ತಿಳಿದುಕೊಳ್ಳಲು ರಹಸ್ಯ ಕಾರ್ಯಾಚರಣೆಗೆ ಇಳಿದ ನಮಗೆ, ಆಸ್ಪತ್ರೆಗೆ ಒಳಗೆ ಪಾದಾರ್ಪಣೆ ಮಾಡಿದ ನಮಗೆ ಅಲ್ಲಿಯ ವಾಸ್ತವ ನೋಡಿ ಬರಸಿಡಿಲು ಬಡಿದಂತಹ ಅನುಭವವಾಯಿತು ಕಣ್ರಿ. ನಮ್ಮನ್ನು ನೋಡಿದ ಕೂಡಲೇ ಆಸ್ಪತ್ರೆಯ ಸಿಬ್ಬಂದಿಯೊಬ್ಬರು ಬನ್ನಿ ಸರ್ ಎಂದು ವಿಚಾರಣೆ ಮಾಡಿದ್ರು. ನಂತರ ಎಂಟ್ರಿ ಫೀಸ್ 200 ರೂಪಾಯಿ ತೆಗೆದುಕೊಂಡು ವಸೂಲಿ ಡಾಕ್ಟರ್ ಹತ್ತಿರ ಟೆಸ್ಟಿಗೆ ಎಂದು ಕಳಿಸಿದ್ರು. ಕೈಗೆ ಬ್ಲೌಸ್ ಧರಿಸಿದ್ದ ಡಾಕ್ಟರ್ ರಹಸ್ಯ ಕಾರ್ಯಾಚರಣೆಗೆಂದು ಬಂದ ನಮಗೆ ಕೈ ಹಾಕಿ ಪರೀಕ್ಷೆ ಮಾಡೇ ಬಿಟ್ಟ. ಮೂಲವ್ಯಾಧಿ ಸೋಂಕು ತುಂಬಾ ಇದೆ, ನಂಜು ಆಗಿದೆ ಎಂದು ನಂತರ ಬ್ಲಡ್ ಟೆಸ್ಟ್ ಮಾಡಿಸಬೇಕೆಂದು ಭಯಪಡಿಸಿ ಬ್ಲಡ್ ಟೆಸ್ಟ್ ಕೂಡ ತಮ್ಮದೇ ಆಸ್ಪತ್ರೆಗೆ ಲ್ಯಾಬ್ನವರನ್ನ ಕರೆಸಿ ಮಾಡಿಸಿಬಿಟ್ಟ. Oi. ಬಂದ್ರು ರಕ್ತದಲ್ಲಿ ಸ್ವಲ್ಪ ನಂಜಿದೆ, ಅಲ್ಲಿ ನಂಜು ಇರ್ತದಲ್ಲ, 4,000ದಿಂದ 11,000 ಇರಬೇಕು, 10,500 ಅಂದರೆ ಬರ್ತಾ ಇದೆ. ಇದೆ ನಂಜು ಆಗ್ಬೋದು. ಯಾವಾಗ ಪ್ಲ್ಯಾನ್ ಮಾಡೋಣ ಸರ್? ಅಮೌಂಟ್ ಇನ್ನೊಂದು ಸ್ವಲ್ಪ ನನಗೆ ಕನ್ಫರ್ಮ್ ಮಾಡಿದರೆ ನಾವು 25,000 ಮಟ ತೊಗೊತೀವಿ, 25,000 ಮಟ ತೊಗೊತೀವಿ, ಮಾಡ್ಕೊಳ್ತೀವಿ. ಲೈಫ್ ಟೈಮ್ ಗ್ಯಾರಂಟಿ ಪುನಃ ಬರಲ್ಲ. ನೀವು ಇದ್ದಿದ್ದಿಗೆ ಚಾರ್ಜ್ ಆಗಿ ಬಂದಾಗ ಫೀಸ್ ಏನೂ ಇರಲ್ರಿ, ಆರಾಮಾಗಿ ಮಟ್ಟ ಅದೇ ಫೀಸ್ನೆಲ್ಲ ಮಾಡ್ಕೊಡ್ತೀವಿ. ಒಂದೇ 1,000 ಡ್ರೆಸ್ಸಿಂಗ್ ಫೀಸ್ ಇರುತ್ತೆ. ನಿಮ್ಮ ಮೆಡಿಸಿನ್ ಅಷ್ಟೇ ನೀವು ತಗೋಬೇಕು. ಈಗ ಟೋಟಲ್ ಇವಾಗ ಒಂದು ಆಪರೇಷನ್ ಆಗಿ ಡಿಸ್ಚಾರ್ಜ್ ಆಗೋವರೆಗೂ 15,000 ನಿಮ್ಮ ಆರಾಮಾಗಿ ಮಟ್ಟ ಅದೇ ಫೀಸ್. ಹಾಂ ಸರ್. ಈ 1,000 ಡ್ರೆಸ್ಸಿಂಗ್ ಫೀಸ್ ಕೊಡಬೇಕು. ಎಷ್ಟು 1,000. ಈಗ ಮೆಡಿಸಿನ್ ಏನಿರ್ತಾವಲ್ಲ ಅದು ನೀವು ತಗೋಬೇಕ್ರಿ. ಒಳಗೆ ಏನು ಮೆಡಿಸಿನ್ ಇರ್ತಾವ ಅದು ನಮಗೆ ಮಾಡೋ ಟೈಮ್ನಲ್ಲಿ ಇಲ್ಲಿ ಅಲ್ಲ, ಬಟ್ ಆಪರೇಷನ್ ಟೈಮಿಗೆ ಬಂದಾಗ ಏನಿಲ್ಲಲ್ಲ ಸರ್. 15,000 ಟೋಟಲ್ ಅಮೌಂಟ್. ಸ್ವಲ್ಪ ನೆಗೆಸಬಲ್ ಏನಾದ್ರು 25,000 ಕಡಿಮೆ ಮಾಡೋದು. ನೀವು ಆಗಲೇ ಹೇಳಿದ್ರಲ್ಲ, ನೋಡಿ ಹೇಳ್ರಿ ಸರ್ ಅಂತ, ಅದಕ್ಕೆ ನೋಡಿ ನಾವು ಇನ್ನೊಂದು 20,000 ಹೇಳಿ ಸರಿ, ಒಂದು 5,000 ಕಡಿಮೆ ಕೊಡೋದು ಚೆನ್ನಾಗಿರ್ತದ ಸರ್. ಎಷ್ಟಾಗತ್ತೆ ಅಷ್ಟೇ ಕೇಳ್ತೀವಿ ರೀ. ಅದು ಮಾಡೇ ಕೇಸಲ್ಲ. 15,000ಕ್ಕೆ ಏನೋ ಅವ್ರು ಏನೋ ಕೆಲಸ ಮಾಡ್ಕೊತಾರೆ ಸರ್. ಮಾಡೋದೇ ಅಮಾಲಿ ಕೆಲಸ ಹಂಗಾಗಿದೆ, ಬಡವ್ರು ಇದ್ದಂತಾರೆ ಏನಲ್ಲ. ಒಟ್ಟು ಸರ್ ಲೈಫ್ ಟೈಮ್ ಅವರು ಮತ್ತೆ ಬರಲ್ಲ ಸರ್. ಹುಷಾರಾಗತ್ತಲ್ಲ ಸರ್? ಸರ್ ಇನ್ನೊಂದು 2-3 ದಿನ ಬಿಟ್ಬಿಟ್ಟು ನಾವು ಬರಲೇಬೇಕು ಕರ್ಕೊಂಡು. ನೀವು ಮಾಡಿಸ್ತೀರಿ ಅಂದರೆ ಖಂಡಿತ ಮಾಡ್ತೀವಿ. ಖಂಡಿತ ಸರ್. ಒಂದು ವಿಷಯ ಹೇಳ್ತೀನಿ ನೋಡಿ ಸರ್, ಡಾಕ್ಟರ್ ಮೇಲೆ ಫಸ್ಟ್ ನಂಬಿಕೆ ಇಡಬೇಕು ಸರ್. ನಮಗೆ ಆಪರೇಷನ್ ಮಾಡೋದು ಸರ್. ಸೋಮವಾರ ಪ್ಲ್ಯಾನ್ ಮಾಡೋಣ ಸರ್. ಸೋಮವಾರ ಮಾಡೋಣ ಸರ್. ಬುಧವಾರ ಕನ್ಫರ್ಮ್ ಕೆಲಸ ಮಾಡಿ. ಹಾಂ ಸರ್. ಬುಧವಾರ ಕನ್ಫರ್ಮ್ ಇದ್ದರೆ ಹಾಂ ಸರ್. ನಂಜು ಆಗ್ತೈತಿ. ಹಾಂ ಸರ್. ನಂಜಿನ ಇಂಗ್ಲೀಷ್ ಮಾಡಿಸ್ಕೊಂಡು ಹೋಗಿ ನಂಜಿಯಲ್ಲಿ
ಸ್ಟಾಪ್ ಮಾಡ್ತೀವಿ 2-3 ದಿವಸ 4 ದಿವಸ ಹಾಂ ಸರ್ ತ್ರಾಸ ಐತೆ ಅವ್ರಿಗೆ. ಹಾಂ ಸರ್ ಕ್ಯೂ ಸೇರ್ತದೆ ಮತ್ತೆ ಮಲ್ಲಿ ಹಾಂ ಸರ್ ಕ್ಯೂ ಸೇರಿದ್ರೆ ಇನ್ನೂ ಜಾಸ್ತಿ ತ್ರಾಸ ಆಗ್ತದೆ. ಹಾಂ ಸರ್ ಅದು ಆಗಬಾರ್ದಂತ ನಾವು ಏನು ಮಾಡ್ತೀವಿ, ನಂಜಿನ ಇಂಜೆಕ್ಷನ್ ಮಾಡಿ ಗುಳಿಗೆ ಕೊಡ್ತೀವಿ ಹಾಂ ಸರ್ ಅವರಿಗೆ. ಆ ನಂಜು ಹೆಚ್ಚಿಗೆ ಆಗಲ್ಲ. ಬುಧವಾರ ಮಧ್ಯಾಹ್ನ 12 ಗಂಟೆ ಬಂದು ಅಡ್ಮಿಟ್ ಆಗಿ ಬುಧವಾರ ಮಧ್ಯಾಹ್ನ ಇವಾಗ ಇಂಜೆಕ್ಷನ್ ಮಾಡಿಸ್ಕೊಂಡು ಇಂಜೆಕ್ಷನ್ ಮಾಡಿಸ್ಕೊಂಡು ಗುಳಿಗೆ ತೊಗೊಂಡು ಹೋಗಿ ಇಲ್ಲಿ ಶನಿವಾರ ಭಾನುವಾರ ಸೋಮವಾರ ಮಂಗಳವಾರ ಮಟ್ಟ ಕೊಡ್ತೀನಿ ಗುಳಿಗೆ. ಬುಧವಾರ ಬೆಳಗ್ಗೆ ಬಂದು ಅಡ್ಮಿಟ್ ಆಗಿ 12 ಗಂಟೆಗೆ. ಇಂಜೆಕ್ಷನ್ ಹೊರಗಡೆ ತರಬೇಕು ಸರ್. ಎಷ್ಟೇ ಇರೋದು ನಾವು ಬರ್ಕೊಡ್ತೀವಿ, ತೊಗೊಂಡ್ಬರ್ರಿ. ಹಾಂ. 100 ರೂಪಾಯಿ ಹಾಕತ್ತೀವಿ, ಹಾಂ ಸರ್ ಬರ್ಕೊಡ್ತೀವಿ. ನೀವು ಇಲ್ಲೇ ಅಡ್ವಾನ್ಸ್ ಕಟ್ಟಬೇಕು, ಕಟ್ಟಬೇಕು 2,000-1,000 ಕಟ್ಟಿದ್ರೆ ಹಾಂ ಅವು ಅವತ್ತು ನಾವು 15,000 ಹೇಳಿದ್ನಲ್ಲ ಅದು ಲೆಸ್ ಮಾಡಿ ಕೊಡೋದು ಫೀಸು. ಅದರೊಂದು ಫೀಸು ಇದರೊಂದು ಫೀಸು ಏನಿಲ್ಲ. ಅದರಾಗಿ ನಾವು ಹೇಳಿದ್ನಲ್ಲ ಅದ್ರಾಗ ಕಡಿಮೆ ಮಾಡಿಕೊಡ್ರಿ, ಸರಿನಾ? ಸರಿ ಹೆಸರೇನು? ಪ್ರವೀಣ್ ಅಲ್ಲ? ಹಾಂ ಸರ್ ಪ್ರವೀಣ್ ಅಪ್ಪಾಜಿ PT 3 ಬರ್ಕೊಡಿ. ಪ್ರವೀಣ್. ಹಾಂ ಸರ್ ಅಪ್ಪಾಜಿ ಹೆಸರಪ್ಪ? ಗವಿಯಪ್ಪ ಅಂತ. ಗವಿಯಪ್ಪ. ಹಾಂ ಸರ್ ಮೊಬೈಲ್ ನಂಬರ್? ಸರಿ ಮಾಡಿ. ಸರಿ ಮಾಡಿ. ಅಡ್ವಾನ್ಸ್ ಕಟ್ಟಿ. ಚೀಟಿಂಗ್ ಬಿಡ್ಸ್ಕೊಂಬರ್ಬೇಕು ಸರ್. ಬಿಡ್ಸ್ಕೊಂಬರ್ಬೇಕು ಅಡ್ವಾನ್ಸ್ ಬಿಡಿಸ್ಕೊಂಬರ್ಬೇಕು. ಫೋನ್ ಪೇನಲ್ಲಿ ಇದ್ದಿದ್ದೆಲ್ಲ ಹಾಕಿದ್ದಿಲ್ಲ. ಬ್ಲಡ್ ಟೆಸ್ಟಿಗೆ ಮತ್ತು ಫೀಸಿಗೆ ಅಂತ ಹೇಳ್ಬಿಟ್ಟು ಹೋಗಿ ಬಿಡಿಸ್ಕೊಂಬಂದು ಚೀಟಿ ಕೊಡ್ರಿ ಮೆಡಿಸನ್ನು ಅದ್ರದ್ದು ಚೀಟಿ ಕೊಟ್ಟಿದ್ದೀವಿ ಸರ್. ಹೋಗಿ ಬಿಡಿಸ್ಕೊಂಬಂದು ಕೊಟ್ಕೊಡ್ತೀವಿ ಸರ್. ಬನ್ನಿ, ನೀವು ತೊಗೊಂಬರ್ರಿ. ಸರಿ ಸರ್. ಅಡ್ವಾನ್ಸ್ ಕಟ್ಟಿ. ಚೀಟಿಂಗ್ ಬಿಡ್ಸ್ಕೊಂಬರ್ಬೇಕು ಸರ್. ಬಿಡಿಸ್ಕೊಂಬರ್ಬೇಕು ಅಡ್ವಾನ್ಸ್ ಬಿಡಿಸ್ಕೊಂಬರ್ಬೇಕು. ಫೋನ್ ಪೇನಲ್ಲಿ ಇದ್ದಿದ್ದೆಲ್ಲ ಹಾಕಿದ್ದಿಲ್ಲ. ಬ್ಲಡ್ ಟೆಸ್ಟಿಗೆ ಮತ್ತು ಫೀಸಿಗೆ ಅಂತ ಹೇಳ್ಬಿಟ್ಟು ಹೋಗಿ ಬಿಡಿಸ್ಕೊಂಬಂದು ಚೀಟಿ ಕೊಡ್ರಿ ಮೆಡಿಸನ್ನು ಅದ್ರದ್ದು ಚೀಟಿ ಕೊಟ್ಟಿದ್ದೀವಿ ಸರ್. ಹೋಗಿ ಬಿಡಿಸ್ಕೊಂಬಂದು ಕೊಟ್ಕೊಡ್ತೀವಿ ಸರ್. ಬನ್ನಿ, ನೀವು ತೊಗೊಂಬರ್ರಿ. ಸರಿ ಸರ್. ಪ್ರಿಯ ವೀಕ್ಷಕರೇ, LJB ಮೂಲವ್ಯಾಧಿ ಆಸ್ಪತ್ರೆಯ ಅಸಲಿ ಡಾಕ್ಟರ್ ಯಾರು? ಆರೋಗ್ಯ ಇಲಾಖೆಯಿಂದ ಬರೋಬ್ಬರಿ 2 ವರ್ಷ ಕಳೆದರೂ ಅಧಿಕೃತವಾಗಿ ನೋಂದಣಿ ಮಾಡಿಕೊಳ್ಳದಿರುವುದಕ್ಕೆ ಕಾರಣ ಶಸ್ತ್ರಚಿಕಿತ್ಸೆ ಮಾಡಲು ಡಾಕ್ಟರ್ ಅರ್ಹತೆ ಹೊಂದಿದ್ದಾರಾ? ಆರೋಗ್ಯ ಇಲಾಖೆ ಕಣ್ಮುಚ್ಚಿ ಕುಳಿತಿರುವುದಕ್ಕೆ ಕಾರಣ ಜಿಲ್ಲಾದ್ಯಂತ LJB ಮೂಲವ್ಯಾಧಿ ಆಸ್ಪತ್ರೆ ಜಾಹೀರಾತು ಫಲಕಗಳನ್ನು ವಿದ್ಯುತ್ ಕಂಬಕ್ಕೆ ಕಟ್ಟಿಕೊಳ್ಳಲು ಅನುಮತಿ ನೀಡಿರುವ ಅಧಿಕಾರಿಗಳು ಯಾರೆಂಬ ಪ್ರಶ್ನೆಗೆ ಉತ್ತರ ಮುಂದಿನ ಸಂಚಿಕೆಯಲ್ಲಿ ತಪ್ಪದೆ ವೀಕ್ಷಿಸಿ. ಇದು ಶಿಡ್ಲು ಡಿಜಿಟಲ್ ನ್ಯೂಸ್ನ ಕ್ರೈಮ್ ಸ್ಪೆಷಲ್ ಸ್ಟೋರಿ. ಸಾರ್ವಜನಿಕರ ಆರೋಗ್ಯದ ಸುರಕ್ಷತೆಗಾಗಿ ಶಿಡ್ಲು ಪತ್ರಿಕೆಯ ಮತ್ತು ಶಿಡ್ಲು ಡಿಜಿಟಲ್ ನ್ಯೂಸ್ನ ತನಿಖಾ ಪ್ರಯತ್ನ ನಿಮಗಾಗಿ. ಸರ್ವೋ ಜನ ಸುಖಿನೋ ಭವಂತು. ವರದಿ ಸ್ಟಿಂಗ್ ಸ್ಪೆಷಲ್ ಕ್ರೈಮ್ ರಿಪೋರ್ಟರ್ ಬಸವರಾಜ್ AK.